ತಂದೆ ವೀರಭದ್ರೇಶ್ವರ, ನಿನ್ನೆ ಕರುಣೆ ಕುಟಾಕ್ಷದಿಂದ ಈ ನಮ್ಮ ಮನೆ ಸದಾ ನಗು ನಗುತ್ತಿರುವಂತೆ ಆಶೀರ್ವಾದ ಮಾಡಿದೆಯಾ ತಂದೆ. ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಾಗಿರಬೇಕು ಅಂತ ಹೇಳ್ತಾರೆ. ಅದರಂತೆ ನಂದ ಗೋಕುಲಂತಿರುವ ಈ ಮನೆಯಲ್ಲಿ ಯಾವ ತೊಂದರೆ ತಾಪತ್ರ ಬರದ ಹಾಗೆ 106 ವರ್ಷ ನಗು ನಗುತ್ತ ಸಾಗರದಲ್ಲಿ ಮುಳುಗುವಂತೆ ಆಶೀರ್ವದಿಸ್ತಂದೆ. ಈ ನಿನ್ನ ಆಶೀರ್ವಾದ ಸದಾ ಈ ನಮ್ಮ ಮನೆ ಮೇಲೆ ಇದೆ. ಮುದುಕ್ತಾಗ್ತಾ ಬಂದ್ರು ಇನ್ನು ನಿಮ್ಗೆ ಹುಡುಗಾಟೆ ಹೋಗಿಲ್ವಲ್ಲ? ಕಟದ ವಿಗ್ರಹದಂತಿರುವ ಈ ನಿನ್ನ ಸುಂದರವಾದ ಮೂರ್ತಿಯನ್ನು ಕೈ ಹಿಡಿದ ನನಗೆ ನಿನ್ನನ್ನು ನೋಡ್ತಾ ಇದ್ರೆ ವಯಸ್ಸಾದದ್ದೇ ಗೊತ್ತಾಗಲಿಲ್ಲ. ಇವತ್ತು ಒಳ್ಳೆ ಸಾಹಿತ್ಯಮಯವಾಗಿ ಮಾತಾಡ್ತಾ ಇದ್ದೀರಲ್ಲ, ಯಾವಾಗ ರಾಯರು ಕವಿಗಳಾದ್ರು? ಬೇಲೂರಿನ ಶಿಲಾಬಾಲಿಕೆಯಂತೆ ಇರುವ ಈ ನಿನ್ನ ಭಂಗಿಯನ್ನು ನೋಡಿದ ಕ್ಷಣ ಎಂತಹ ಕಲ್ಲದೇವನಿಗೂ ಕೂಡ ಕವಿ ಭಾವ ಬಂದು ಕವನ ಬರೆದು ಕವಿಯಾಗಬಹುದು, ಅಥವಾ ಸಾಹಿತ್ಯವನ್ನೇ ಸೃಷ್ಟಿಸಿ ಶ್ರೇಷ್ಠವಾದ ಪದವಿಯನ್ನು ಪಡೆಯಬಹುದು. ಅತಿಯಾದ್ರೆ ಅಮೃತನೂ ವಿಷವಾಗುತ್ತಂತೆ. ಅದರಂತೆ ಅತಿಯಾಯಿತು ಈ ನಿಮ್ಮ ಹೊಗಳಿಕೆಯ ಮಾತು. ಸ್ವರ್ಗ ಅಂದರೆ ಬೇರೆ ಎಲ್ಲೂ ಇಲ್ಲ. ಹಿರಿಯರು ಹೇಳಿದ ಹಾಗೆ ಬೆಚ್ಚನೆಯ ಮನೆಯೊಳಗೆ ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನು ಅರಿಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಆ ಸರ್ವಜ್ಞರು ನಮ್ಮಂತವ್ರನ್ನ ಕಂಡೇ ಈ ಮಾತು ಹೇಳಿರ್ಬೇಕು ಅಂತ ಅನ್ಸುತ್ತೆ. ಸವಿಗಾನ ಕೇಳಲು ಬಯಸಿದೆ ಈ ಪ್ರಿಯತಮನ ಮನ, ಈ ನಿನ್ನ ಕೋಗಿಲೆಯ ಕಂಠದಿಂದ ಹಾಡಬಾರದೇ ಒಂದು ಕವನ. ಆಹಾ, ಬಲು ರಸಿಕರು ನೀವು. ಚಂದ್ರಿಕೆ ಬಾಲನ ಸನಿಹಗೆ ಶ್ರೀರಾಮನ ಜನಕ್ಕೆ ನಾ ಕೊಡುವೆ ಸಿಹಿ ಕಾಣಿಕೆ.
ಅನಿಸ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ ರೀ. ಅದಿರ್ಲಿ, ಮಾತಿನ ಬರದಲ್ಲಿ ಮಗು ಸಂತೋಷನ್ಗೆ 2,000 ರೂಪಾಯಿ ಮನೆ ಆರ್ಡರ್ ಮಾಡ್ಬೇಕು ಅಂತ ಹೇಳಿದ್ದ. ಮರ್ತೇ ಹೋಗ್ಬಿಟ್ಟಿದ್ದೆ. ಮನೆ ಆರ್ಡರ್ ಮಾಡಿಲ್ಲ. ಪತ್ರ ಬಂದ ತಕ್ಷಣವೇ ನನ್ನ ತಮ್ಮ ಸುದೀಪ್ ಆಗಲೇ ಮನಿ ಆರ್ಡರ್ ಮಾಡಿಬಿಟ್ಟಿದ್ದಾನೆ. ನನ್ನ ಮೈದಿನ ಸುದೀಪನಿಗೆ ನನ್ನ ಮಗ ಸಂತೋಷ ಅಂದ್ರೆ ಪಂಚ ಪ್ರಾಣ. ಅದಕ್ಕೆ ಆದಷ್ಟು ಬೇಗ ಕಳಿಸ್ಕೊಟ್ಬಿಟ್ಟಿದ್ದಾನೆ. ಇವತ್ತು ತಾನು ಮದುವೆ ಆಗೋ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಅವನ ಮದುವೆ ಆಗೋ ಹುಡುಗಿ ಹೇಗಿದ್ದಾಳೋ ಏನೋ ಒಂದು ಗೊತ್ತೇ ಆಗ್ತಾ ಇಲ್ಲ. ಯಾವಾಗ ಬರ್ತಾನೋ ಏನೋ ಅವನ ದಾರಿನೇ ಕಾಯ್ತಾ ಇದ್ದೀನಿ. ನನ್ನ ತಮ್ಮ ಸುದೀಪನ ಸೆಲೆಕ್ಷನ್ ಅಂದರೆ ದೇವಲೋಕದಿಂದ ಧರೆಗಿಳಿದು ಬಂದ ಅಪ್ಸರೆಯಂತಿರುತ್ತಾಳೆ ಗೊತ್ತಾ? ಅದು ಅಲ್ಲಿ ನೋಡಿ, ನೆಂದವರ ಮಂದಲೆ ಅಂತ ಸುದೀಪ್ನ ಈ ಕಡೆ ಬರ್ತಾ ಇದ್ದಾನೆ. ಇದೇನಿದು? ಅಣ್ಣ ಅತ್ತಿಗೆ ತುಂಬಾ ಖುಷಿಯಲ್ಲಿದ್ದಂತೆ ಕಾಣ್ತದೆಯಲ್ಲ. ಏನೂ ಇಲ್ಲ ಸುದೀಪ್, ನಮ್ಮ ಮನೆಗೆ ಹೊಸದಾಗಿ ಬರುವ ಹುಡುಗಿಯ ಬಗ್ಗೆ ಮಾತನಾಡುತ್ತಾ ಹಾ ಸುದೀಪ್ ಕರೆದುಕೊಂಡು ಬರಲಿಲ್ಲವೇ? ಅಣ್ಣ ಇಲ್ಲೇ ಹೊರಗಡೆ ನಿಂತಿದ್ದಾಳೆ, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಷ್ಟೇ. ಓ ಹುಚ್ಚ, ಹೋಗೋ, ಮೊದಲು ಅವಳನ್ನು ಕರೆದುಕೊಂಡು ಬಾ. ಆ ಭಾಗ್ಯಲಕ್ಷ್ಮಿಯನ್ನು ನೋಡಬೇಕೆನ್ನುವ ಆಸೆ ನಮಗೂ ತುಂಬಾ ಇದೆ. ಆಯ್ತಣ್ಣ. ಹಾ ಸುನೀತಾ, ನನ್ನ ವಾಚ್ ಕಾಣಿಸ್ತಾ ಇಲ್ಲ. ರೀ, ಅಲ್ಲೇ ಎಲ್ಲಾದ್ರೂ ಟೇಬಲ್ ಮೇಲೆ ಇರ್ಬೋದು, ಸರಿಯಾಗಿ ನೋಡ್ರಿ. ಹಾ ಅಣ್ಣ, ಇವಳೇ ಅಣ್ಣ ನಾನು ಪ್ರೀತಿಸಿದ ಹುಡುಗಿ. ನಾನು ಪ್ರೀತಿಸಿದ್ದು ಇವರ ತಮ್ಮನನ್ನ. ರೀ, ನೋಡಿದ್ರಿ ನಮ್ ಸುದೀಪ ಇಷ್ಟಪಟ್ಟಂತ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ನಿಜವಾಗ್ಲೂ ಹೇಳಿದ್ರೆ ಆಕಾಶದಲ್ಲಿರುವ ಅಪ್ಸರಿಯಂತೆ ಇದ್ದಾಳೆ. ಒಳ್ಳೆ ಗೊಂಬೆ, ದಂತದ ಗೊಂಬೆ ಇದ್ದಾಗಿದ್ದಾಳೆ. ಇವಳ ನೋಡಿದ್ರೆ ಈಗ ತಾನೇ ಅರಳಿದ ಪರಿಮಳ ಬೀರುವ ಹೂವು ಇದ್ದಾಗಿದ್ದಾಳೆ. ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ? ಹೆತ್ತವರ ಆಣೆ ಮಾಡಿ ಹೇಳಿವೆ, ಈ ವಿಷಯ ಯಾರಿಗೆ ಹೇಳುವುದಿಲ್ಲೋ ಅಂತ ಹೆತ್ತವರ ಆಣೆ ಮಾಡಿ ಹೇಳಿವೆ. ಅಪ್ಪಿ ತಪ್ಪಿ ಈ ವಿಷಯವನ್ನು ಯಾರ ಮುಂದಾದರೂ ಬಾಯಿ ಬಿಟ್ಟು ಹೇಳಿದರೆ ಹೆತ್ತವರಾಣೆ ಹೆತ್ತವರಾಣೆ. ಯಾಕಣ್ಣ, ಈ ಮೊದಲೇ ಈ ಹುಡುಗಿ ನಿನಗೆ ಪರಿಚಯವಿದ್ದಳ? ಹಾ, ಅದೇ ಇರಲಿ. ಸುಜಾತ, ಅಣ್ಣ ಅತ್ತಿಗೆರ ಆಶೀರ್ವಾದ ತೆಗೆದುಕೋ. ನೋಡಿದ್ರೇನ್ರಿ ನನ್ನ ಮೈದನ ಎಂತ ಹುಡುಗಿನ ಆರಿಸ್ಕೊಂಡಿದ್ದಾನೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದಂತದ ಗೊಂಬೆ ಇದ್ದಾಗಿದ್ದಾಳೆ. ಈಗ ತಾನೇ ಅರಳಿ ನಿಂತ ಮಕರಿಂದ ಬೀರುವ ಪರಿಮಳದ ಹೂವು ಇದ್ದಾಗಿದ್ದಾಳೆ ಅಲ್ವೇನ್ರಿ? ಹೌದು, ಹೂ ಇದ್ದಂಗೆ ಇದ್ದಾಳೆ. ಹುಳ ಮುಟ್ಟಿದ ಹುಳುಕು ಹೂ ಅಂತ ನನ್ನ ತಮ್ಮನಿಗೆ ಗೊತ್ತಿಲ್ಲವಲ್ಲ. ನಾನು ಹೆತ್ತವರಾಣೆ ಮಾಡಿ ತಪ್ಪು ಮಾಡಿದೆ. ಆದರೆ ಆಣೆ ಮುರಿಯಬಹುದು. ನನ್ನ ತಮ್ಮ ಮದುವೆಯಾಗುವುದಾದರೆ ಅವಳನ್ನೇ ಮದುವೆಯಾಗುತ್ತೇನೆಂದು ಮಾತು ತೆಗೆದುಕೊಂಡಿದ್ದಾನಲ್ಲ. ನಾನು ಏನು ಮಾಡಲಿ? ಇತ್ತ ಮದುವೆ ಮಾಡಲು ಅಥವಾ ಮುರಿದು ಹಾಕಲು ನನಗೆ ಒಂದು ತಿಳಿಯದಂತಾಗಿದೆ. ಯಾಕ್ರಿ, ಯಾಕೆ ಸುಮ್ಮನೆ ನಿಂತಿದ್ದೀರಲ್ಲ? ಏನು ಮಾತಾಡ್ತಾನೆ ಇಲ್ಲ. ಏನಾಯ್ತ್ರಿ ನಿಮ್ಗೆ? ಏನಾದ್ರೂ ಮಾತಾಡಿ. ಸುನೀತಾ, ಬದುಕು ಒಂದು ಜಟಕಾ ಬಂಡಿ. ವಿಧಿ ಅದರ ಸೂತ್ರಧಾರ. ಅವನು ಆಡಿಸಿದ ಹಾಗೆ ಆಡುವುದು ನಮ್ಮ ಜೀವನದ ಕತೆ. ಮದುವೆಗೋ ಮಸಣಕ್ಕೋ ಮನಸ್ಸು ಬಂದತ್ತ ಹೊಡೆಯಂದ ಮಂಕುತಿಮ್ಮ. ಟಿವಿಜಿ ಅವರು ಹೇಳಿದ ಮಾತು ಎಷ್ಟು ಸತ್ಯವೋ ಅಷ್ಟೇ ಅರ್ಥಗರ್ಭಿತ. ಇದೇನಣ್ಣ, ಒಳ್ಳೆ ಕವಿಗಳ ತರ ಮಾತಾಡ್ತಾ ಇದೆಯಲ್ಲ.
ಹುಡುಗಿ ಚೆನ್ನಾಗಿದ್ದಾಳೋ ಅಥವಾ ಇಲ್ಲೋ ಅಷ್ಟೇ ಹೇಳು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಆ ದೇವ್ರು ಬಾಯಲ್ಲಿರುವ ಹಲ್ಲನ್ನ ಉದುರಿಸ್ಬಿಟ್ಟನು. ಹಾ ಅಲ್ವೇ ಭಾವನವ್ರೆ? ಹಾಗಂತ ನಿಮಗೆ ಭಯ ಆಗಿರ್ಬೇಕು. ದೇವರ ಬಗ್ಗೆ ಭಯ ಭಕ್ತಿ ಇರಬೇಕಮ್ಮ. ದೇವರ ಬಗ್ಗೆ ಭಯಭಕ್ತಿ ಇಲ್ಲವೇ ನಡೆಯುವನು ಮನುಷ್ಯನಾಗುವವನಲ್ಲ, ಅವನು ಮೃಗನಾಗಿರುತ್ತಾನೆ. ದಾನ ಧರ್ಮ ಶಾಂತಿ ಸೌಹಾರ್ದತೆಯಿಂದ ಅವನ್ನೆಲ್ಲವನ್ನು ತುಚ್ಛೀಕರಿಸಿ ಮನುಷ್ಯತ್ವವನ್ನೇ ಮರೆತು ನಡೆದದ್ದೇ ಆದರೆ ಒಂದು ದಿನ ಅವನ ಮನಸ್ಸೇ ಅವನನ್ನು ಹಿಂಸಿಸಿ ಕೊಲ್ಲುತ್ತದೆ. ಅಂದಹಾಗೆ ಅನುಭವಿಗಳು ಹೇಳಿದ ಮಾತನ್ನು ಅಲ್ಲಗಳೆಯುವಂತಿಲ್ಲ. ಹಾ ಸುದೀಪ್, ಇವಳ ವೃತ್ತಾಂತ ಗೊತ್ತಾಗಲಿಲ್ಲ. ಅಣ್ಣ, ಇವಳಿಗೆ ತಂದೆ ಇಲ್ಲ, ತಾಯಿ ಅಪಾರ ಪ್ರೀತಿಯಲ್ಲೇ ಬೆಳೆದವಳು. ಕಳೆದ 10 ವರ್ಷಗಳ ಹಿಂದೆ ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆಗಿ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ನೆಲೆಸಿದ್ದರು. ಆದರೆ ವಿಧಿಯ ಬರವೇನೆಂದರೆ ಪಾಪ ಆಕೆಯ ತಾಯಿ ಹೋದ ತಿಂಗಳು ಬ್ರೈನ್ ಟ್ಯೂಮರ್ ಇಂದ ತೀರಿಕೊಂಡರು. ಇಷ್ಟೇ ಅಣ್ಣ ಇವಳ ವೃತ್ತಾಂತ. ಆ ಕರುಣಾಮಯ ದೇವ್ರು ಇವ್ರ ತಾಯಿಯನ್ನ ಕಸ್ಕೊಂಡ್ಬಿಟ್ನ. ನೋಡಮ್ಮ, ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ನಿನ್ನ ಪಾಲಿಗೆ ನಾವು ತಂದೆ ತಾಯಿಗಳಾಗಿರ್ತೀವಿ. ಈ ಮನೆಯಲ್ಲಿ ನಮ್ಮನ್ನ ಪ್ರೀತಿನ ನೋಡಿಕೊಂಡು ನೀನು ಎಲ್ಲರ ಪ್ರೀತಿಯನ್ನ ಗೆಲ್ಬೇಕು. ಮೇಲಾಗಿ ಈ ಮನೆಯಲ್ಲಿ ನೀನು ನಗನಗ್ತಾ ಇದ್ದು ನಮ್ಮನ್ನೆಲ್ಲ ನಗನಗಿಸ್ತಾ ಇದ್ರೆ ಅಷ್ಟೇ ಸಾಕು. ನೋಡಿದೆಯಾ ಸುಜಾತ, ದೇವತೆ ಅಂತ ಅತ್ತಿಗೆ, ದೇವರಂತ ಅಣ್ಣ, ಇವರಿಬ್ಬರು ತಮ್ಮ ಪ್ರೀತಿಯನ್ನೆಲ್ಲ ಧಾರ ಎರೆದಿದ್ದರಿಂದಲೇ ಈ ಸಮಾಜದಲ್ಲಿ ನಾನು ಧೀರನಂತ ತಲೆ ಎತ್ತಿ ಮೆರೆಯುತ್ತಿರುವುದು. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು, ಇಲ್ಲವಾದ್ರೆ ನಾನ್ಯಾವ ಇನ್ಸ್ಪೆಕ್ಟರ್ನೂ ಆಗಿತ್ತಿರಲಿಲ್ಲ. ನನಗೆ ದೊರೆಯಬೇಕಾದ ಎಲ್ಲ ಸನ್ಮಾನ ಕೀರ್ತಿಗಳು ಈ ನನ್ನ ದಯಾಮೂರ್ತಿಗಳಿಗೆ ಸಲ್ಲಬೇಕು. ಹೌದ್ರಿ, ಈ ದಯಾಮಯಿಗಳಿಗೆ ಸೇರ್ಬೇಕು. ಯಾಕಂದ್ರೆ ಸಸಿಗಳನ್ನು ನೆಟ್ಟು ಮರಗಳಾಗುವವರೆಗೂ ನೀರ್ ಹಾಕಿ ಬೆಳೆಸುತ್ತಾರೆ. ಯಾಕೆ ಗೊತ್ತೇ? ನಾಳೆ ಮರವಾಗಿ ಒಳ್ಳೆಯ ಹಣ್ಣು ಕೊಡಲಿ ಅಂತ. ಆದ್ರೆ ನೀವು ಮಾವಿನ ಹಣ್ಣು ಹಾಕ್ತಿರೋ ಅಥವಾ ಬೇವಿನ ಹಣ್ಣು ಹಾಕ್ತಿರೋ ಅದು ನಿಮಗೆ ಬಿಟ್ಟದ್ದು. ನೋಡಪ್ಪ, ಇವತ್ತು ನಿಜ ಹೇಳಬೇಕಂದ್ರೆ ಈ ಮನೆಯಲ್ಲಿ ಇಷ್ಟು ದಿನ ತಂಗಿ ಇಲ್ಲ ಅಂತ ಕೊರಗ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ತಂಗಿ ಬಂದಲ್ಲ, ಈ ಮನೆಯಲ್ಲಿ ತುಂಬಿದ ವಾತಾವರಣನೇ ಸೃಷ್ಟಿಯಾದಂತೆ ಇದೆ. ಸಂತೋಷ ಯಾವ ಕಾಲಕ್ಕೂ ಸುಖವಾಗಿರ್ಲಿ ಈ ಮನೆಯಲ್ಲಿ ಅಂತ ಬೇಡ್ಕೋತೀನಿ. ಬನ್ನಿ, ಊಟ ಮಾಡಿರೋದು. ಒಂದು ಒಳ್ಳೆಯ ಮುಹೂರ್ತ ನೋಡಿ ಜಾಮ್ ಜೂಮ್ ಅಂತ ಮದುವೆ ಮಾಡಿ ಮುಗಿಸಿದರಾಯಿತು. ಒಪ್ಪಿಗೆ ಆಯ್ತಣ್ಣ, ನಿಮ್ಮ ಇಷ್ಟದಂತೆ ಆಗಲಿ. ಎಲೆ ವಿಧಿ, ಎಂತೆಂಥ ಘಟನೆ ಘಟಿಸಿ ಹೋಯಿತು ಈ ಎಲ್ಲ ಬಾಳಿನಲ್ಲಿ. ಕೊನೆಗೂ ವಿಧಿಯು ತನ್ನ ಬಲೆಯನ್ನು ಬೇಯಿಸಿಬಿಟ್ಟು ನಿನ್ನ ಕೋಯುಕ್ತಿಯ ಬಲೆಯಿಂದ ಮೆಚ್ಚಿಕೊಂಡಿರುವುದೇ ಸತ್ಯ. ಅಸತ್ಯಕ್ಕೆ ಮೆಚ್ಚುವರು ಮರೆಯಾಗಿ ಹೋಗಿರುವರೇ ಸಹಜ ಮಂಕುತಿಮ್ಮ. ಈ ಬಣ್ಣದ ಹೆಣ್ಣಿಗೆ ಬದುಕಿನ ಬೆಲೆ ಗೊತ್ತಿಲ್ಲ. ಹೆಣ್ಣಿನ ಬಾಳು ಹಣ್ಣಿನ ಹೋಳು. ಕೈ ಜಾರಿದರೆ ಕೊನೆಗೊಮ್ಮೆ ಮಣ್ಣಿನ ಧೂಳು.